Welcome to my YouTube channel Cooking with Kanchana. ಹರಿ ಓಂ, ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ತುಂಬಾ ಸಿಂಪಲ್ ಮತ್ತು ಟೇಸ್ಟಿ ಆಗಿರುವ ಮೊಸರು ಶಾವಿಗೆ ರೆಸಿಪಿನ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಂಡ್ಲೆನ ಗ್ಯಾಸ್ ಮೇಲೆ ಬಿಸಿ ಆಗೋದಕ್ಕೆ ಇಡೋಣ. ಬಾಂಡ್ಲೆ ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ 1 ಕಪ್ ಶಾವಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶಾವಿಗೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಫ್ರೈ ಮಾಡಿ ಇಟ್ಟಿರೋ ಶಾವಿಗೆಗೆ ಬಿಸಿ ನೀರು ಹಾಕಿ ಶಾವಿಗೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡ್ಬೋದು ಶಾವಿಗೆ ಚೆನ್ನಾಗಿ ಬೆಂದಿದೆ. ಹೀಗೆ ಶಾವಿಗೆನ ಚೆನ್ನಾಗಿ ಬೇಯಿಸಿ ಇಟ್ಕೋಬೇಕು. ಈಗ ಶಾವಿಗೆಲಿರೋ ಎಕ್ಸ್ಟ್ರಾ ನೀರನ್ನ ಸೋಸ್ಕೊಳ್ಳೋಣ. ಶಾವಿಗೆ ಸ್ವಲ್ಪ ಕೂಲ್ ಆಗಲಿ. ಈಗ ಶಾವಿಗೆ ಕೂಲ್ ಆಗಿದೆ. ಅದನ್ನ ಬೇರೆ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ತುರಿದಿರೋ 1 ಕಪ್ ಕ್ಯಾರೆಟ್, 1 ಕಪ್ ದಾಳಿಂಬೆ ಹಣ್ಣು ಮತ್ತೆ ಸ್ವಲ್ಪ ಒಣ ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಪ್ಯಾನ್ಗೆ ಆಯಿಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಕಡಲೆಬೇಳೆ, 1 ಸ್ಪೂನ್ ಸಾಸಿವೆ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ತುರಿದಿರೋ ಶುಂಠಿನ ಹಾಕೋಣ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡಿ ಅದನ್ನು ಶಾವಿಗೆಗೆ ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರುವ ಮೊಸರು ಶಾವಿಗೆ ರೆಡಿಯಾಗಿದೆ. ರೆಗ್ಯುಲರ್ ಕರ್ಡ್ ರೈಸ್ ತಿಂದು ನಿಮಗೆ ಬೇಜಾರಾಗಿದ್ರೆ ಈ ಮೊಸರು ಶಾವಿಗೆನ ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹರಿ